ಬೆಂಗಳೂರಿನ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಬಸವನಗುಡಿ ವಾರ್ಡಿನ ಜೆಡಿಎಸ್ ಕಾರ್ಯಕರ್ತರ ಸಭೆಯು ಆಶ್ರಯ ಪಾರ್ಟಿ ಹಾಲ್ನಲ್ಲಿ ಅಜ್ಜೇಗೌಡ ರವರ ಅಧ್ಯಕ್ಷತೆಯಲ್ಲಿ ಇಂದು ಯಶಸ್ವಿಯಾಗಿ ನಡೆಯಿತು. ಈ ಸಭೆಯಲ್ಲಿ ತಿಮ್ಮೇಗೌಡರು, ಹನುಮಂತೇಗೌಡರು, ಪಿ. ವಿ. ಎಸ್. ಪ್ರಸಾದ್, ಕೆ. ವಿ. ನಾರಾಯಣಸ್ವಾಮಿ, ಶಿವನಂಜಪ್ಪ, ರಾಜು ಶ್ರೀನಿವಾಸ ನಗರದ ಅಧ್ಯಕ್ಷರು ಹಾಗೂ ಸುಮಿತ್ರಾ ರವರು ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗವಹಿಸಿದರು. ಈ ಸಭೆಯಲ್ಲಿ ಪಕ್ಷದ ಸಂಘಟನೆಯ ಬಲವರ್ಧನೆಯ ಬಗ್ಗೆ ಹಾಗೂ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಮಹತ್ವದ ಚರ್ಚೆಗಳು ನಡೆಯಿತು. ಪಕ್ಷ ಸೇರ್ಪಡೆಗೊಂಡು ಪಕ್ಷದ ಬಲವರ್ಧನೆಗೆ ಹೆಚ್ಚಿನ ಸಹಕಾರವನ್ನು ನೀಡುವಂತೆ ಪ್ರಮೋದ್ ಸಿದ್ದರಾಜು ಹಾಗೂ ಪ್ರಶಾಂತ್ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಸೇರ್ಪಡೆಗೊಂಡಂತಹ ಯುವಕರಿಗೆ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ತುಂಬ ಖುಷಿ ಆಗ್ತಾ ಇದೆ. ಏನಕ್ಕೆ ಅಂದರೆ ಇದು ಫಸ್ಟ್ ಟೈಮು ತುಂಬ ವರ್ಷಗಳ ನಂತರ ನಮ್ಮ ಬಸವನಗುಡಿ ವಾರ್ಡ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ಇದಕ್ಕೆ ಪ್ರೋತ್ಸಾಹ ಮಾಡಿದಂಥ ವೇದಿಕೆ ಮೇಲೆ ಇರುವ ಪ್ರತಿಯೊಬ್ಬ ಹಿರಿಯ ಅಧ್ಯಕ್ಷರುಗಳಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನಗೆ ಏನಕ್ಕೆ ಮೇಡಮ್ ಆಗಿರ್ಬೋದು, ನಮ್ಮ ಹನುಮಂತೇಗೌಡರಾಗಿರ್ಬೋದು, ರಾಜು ಅಣ್ಣ ಆಗಿರ್ಬೋದು, ಕೆ ವಿ ನಾರಾಯಣಸ್ವಾಮಿ ಸರ್ ಆಗಿರ್ಬೋದು, ಶಿವನಂಜಪ್ಪ ಆಗಿರ್ಬೋದು, ನಮ್ಮ ಇಡೀ ಕಾನ್ಸ್ಟಿಟ್ಯೂಯೆನ್ಸಿಗೆ ತುಂಬ ಹಳೆಯಬ್ರು ಅಂದರೆ ಹಳೆ ತಲೆ ಆದಂಥ ನಮ್ಮ ಧನಲಕ್ಷ್ಮಮ್ಮ ಅವರಾಗಿರ್ಬೋದು, ನಾವು ಎಲ್ಲರೂ ಈ ಸಭೆಗೆ ಬಂದಿರೋರನ್ನ ಎಲ್ಲರಿಗೂ ನಮಸ್ತೆ ಹೇಳ್ತಾ ಇದ್ದೀವಿ. ಆಯ್ತಾ, ಮೊದಲನೇ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ತುಂಬ ನಮ್ಮ ಮೇಲೆ ಪ್ರೀತಿ ತೋರಿಸಿರೋಂಥ ನಮ್ಮ ತಮ್ಮಂದಿರು ತುಂಬ ಜನ ಬಂದಿದ್ದಾರೆ. ಮತ್ತೆಲ್ಲ ವಾರ್ಡ್ ಅಧ್ಯಕ್ಷರುಗಳು ಬಂದಿದ್ದಾರೆ. ಆಯ್ತಾ, ಎಷ್ಟೋ ಮಹಿಳಾ ಅಧ್ಯಕ್ಷರುಗಳು ಬಂದಿದ್ದಾರೆ. ನಾನು ಏನಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ ಅಂದರೆ, ಯಾರೇ ಒಬ್ಬರು ಹೆಸರು ಮಿಸ್ ಆದ್ರೂ ತುಂಬ ತಪ್ಪಾಗತ್ತೆ. ಆಯ್ತಾ, ನಮ್ಗೆ ಯಾರಾದ್ರೂ ಹೆಸರು ಮಿಸ್ ಮಾಡಿದರೆ ಎಕ್ಸ್ಟ್ರೀಮ್ಲಿ ಸಾರಿ. ಆಯಿತಾ, ಮತ್ತು ಈ ಸಭೆನ ಮುಂದುವರ್ಸೋಕ್ಕೆ ನಮ್ಮ ಹನುಮಂತೇಗೌಡ ಸಾಹೇಬ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮ ಮುಂದಿನ ಧನ್ಯವಾದಗಳು ಪ್ರಸಾದ್ ಅವರೇ. ಮುಂದಿನ ಗೌರವಗಳ ಅರ್ಪಣೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಗ್ರೇಟರ್ ಬೆಂಗಳೂರಿನ ಧನ್ಯವಾದಗಳು ಹನುಮಂತೇಗೌಡರವರಿಗೆ. ಮುಂದಿನ ಗೌರವಗಳ ಅರ್ಪಣೆ ಶಿವನಂಜಪ್ಪನವರಿಗೆ, ಹಿರಿಯ ಮುಖಂಡರಾದಂತಹ ಶಿವನಂಜಪ್ಪನವರಿಗೆ ಶಿವನಂಜಪ್ಪನವರಿಗೆ ಧನ್ಯವಾದಗಳು. ಮುಂದಿನ ಗೌರವಗಳ ಅರ್ಪಣೆ ಜ್ಞಾನೇಶ್ ರವರಿಗೆ, ಹಿರಿಯ ಕಾರ್ಯಕರ್ತರಾದಂತಹ ಜ್ಞಾನೇಶ್ ರವರಿಗೆ ಗೌರವಗಳ ಅರ್ಪಣೆ. ಯಶಸ್ವಿಯಾಗಿ ನಡೆಸಿದಂತಹ ಅಜಯಗೌಡರವರಿಗೆ ಪಕ್ಷದ ಹಿರಿಯ ಮುಖಂಡಗಳಿಂದ ತಿಮ್ಮೇಗೌಡರಿಂದ, ಹನುಮಂತೇಗೌಡರಿಂದ, ಪಿ. ವಿ. ಎಸ್. ಪ್ರಸಾದ್, ಕೆ. ವಿ. ನಾರಾಯಣಸ್ವಾಮಿ, ಎಂ. ರಾಜುರವರು ಮತ್ತು ಶಿವನಂಜಪ್ಪನವರು, ಜ್ಞಾನೇಶ್ ಎಲ್ಲರಿಗೂ ಸಹ ಈ ಒಂದು ಗೌರವಗಳ ಅರ್ಪಣೆ. ಗೌರವಗಳೊಂದಿಗೆ ಅಭಿನಂದನೆಗಳನ್ನು ಸಹ ಸಲ್ಲಿಸ್ತಾ ಇದ್ದೇವೆ. ಯಶಸ್ವಿಯಾಗಿ ಪಕ್ಷವನ್ನು ಸಂಘಟಿಸಿ ಮುನ್ನಡೆಸಿರುವಂತಹ ಅಜಯಗೌಡರವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಯಶಸ್ಸು ಸಿಗಲೆಂದು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಮಹಿಳಾ ಘಟಕದ ಅಧ್ಯಕ್ಷರು ಎಂ. ರಾಜುರವರಿಗೆ ಧನ್ಯವಾದಗಳು. ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಸುಮಿತ್ರಾ ಬಸವರಾಜರವರಿಗೆ ಗೌರವಗಳ ಅರ್ಪಣೆ. ಸವಿತಾ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ನೂತನ ಅಧ್ಯಕ್ಷರಾಗಿ ಪಕ್ಷದ ಸಂಘಟನೆಯಲ್ಲಿ ಸಂಪೂರ್ಣ ಕಾರ್ಯಾಧ್ಯಕ್ಷರಾದ ನಾರಾಯಣಸ್ವಾಮಿ ಅವರೇ, ಬಸವನಗುಡಿ ಅಧ್ಯಕ್ಷರಾದ ಹನುಮಂತೇಗೌಡರೇ, ರಾಜು ಅವರೇ, ಶಿವನಂಜಪ್ಪ ಅವರೇ, ಜ್ಞಾನೇಶ್ ಅವರೇ ಹಾಗೂ ಪ್ರಸಾದ್ರವರೇ, ಧನಲಕ್ಷ್ಮಮ್ಮ ಅವರೇ ಮತ್ತು ನಮ್ಮ ಸುಮಿತ್ರಾ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಅಜಯಗೌಡ
ಎಲ್ಲ ಬಸವನಗುಡಿ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಕಾರ್ಯಕ್ರಮ ಎಲ್ಲ ಅವಧಿಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ಕಾರ್ಯಕ್ರಮದ ಆದೇಶಗಳೇನು ಹಿಡಿದು ಹನುಮಂತೇಗೌಡರಿಂದ ಹಿಡಿದು ನಾನು ಹೆಚ್ಚು ಸಮಯ ತಿಳಿಸಿ ಸಭೆಯನ್ನು ಮುಗಿಸೋಣ. ಸಭೆಗಳನ್ನ ಮಾಡ್ತಾ ಇದ್ದೀವಿ ಮಟ್ಟದಲ್ಲಿ. ಅದರ ಕಾರ್ಯಕರ್ತರ ಸಂಖ್ಯೆಯನ್ನ ಹೆಚ್ಚಿಸೋದು ಮಾಡಿ ಪ್ರತಿಯೊಬ್ಬ ಬೂತ್ ಮಟ್ಟದಲ್ಲಿ ಅತಿ ಕನಿಷ್ಠ ಇವಾಗ ಅವರು ಆ ಒಂದು ಭಾಗ ಇರುತ್ತೆ, ಆ ಮನೆಗಳಿಗೆ ಹೋಗಿ ಭೇಟಿ ಕೊಡ್ತಾ ಇದ್ರೆ ಅಪ್ಪಾಜಿಯವರು ದೇವೇಗೌಡರು ಕೊಟ್ಟಿರುವಂತಹ ಕೊಡುಗೆಗಳು ಬಂದ್ರೆ ಅವ್ರಿಗೆಲ್ಲ ಇವತ್ತು ದೇವೇಗೌಡರ ಅಪ್ಪಾಜಿ ಸಾರ್ವಜನಿಕ ಕಾರ್ಯಕ್ರಮಗಳು ಮತ್ತು ಬಡವರ ಮಾಡಿಕೊಂಡು ದಯವಿಟ್ಟು ತಾವೆಲ್ಲ ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತು ಕೊಡಿ. ಇವಾಗ ಆಕಾಂಕ್ಷಿಗಳಾಗಬೇಕು ಅಂತ ಯಾರ್ಯಾರು ಇದ್ದೀರಾ ಅವರೆಲ್ಲ ನೇರವಾಗಿ ಎಲ್ಲರೂ ಅದನ್ನ ಪಾಲನೆ ಮಾಡಲೇಬೇಕು. ಮುಂದಿನ ದಿನಗಳಲ್ಲಿ ಅದೊಂದು ಕಾರ್ಯಕ್ರಮ ಸುಸೂತ್ರವಾಗಿ ಪ್ರತಿ ದಿವಸ ನಡಿಬೇಕು ಅಂತೇಳಿ ಮತ್ತೆ ಇವಾಗ ಏನು 7ನೇ ತಾರೀಕು ನಮ್ಮ ಬಸವನಗುಡಿ ಕಾರ್ಯಕರ್ತರ ಸಭೆ 11ನೇ ತಾರೀಕು ಸಭೆಗೆ ಬುಧವಾರದೊಳಗೆ ಅನ್ನೋದನ್ನ ಮಾಹಿತಿ ಕೊಡಬೇಕು. ಆ ಭಾಗಕ್ಕೆ ಎಷ್ಟೆಷ್ಟು ಜನ ಕರ್ಕೊಂಬರೋದನ್ನ ನೀವು ಒಳಗಡೆ ನಮಗೆ ಪಟ್ಟಿ ಕೊಡಬೇಕು. ಗುರುವಾರ ನಾವು ಬರ್ತೀವಿ, ಯಾರ್ಯಾರು ಬರ್ತಾರೆ ಅನ್ನೋದನ್ನ ಕೊಡ್ತೀವಿ. ನಮ್ಮ ದೇವೇಗೌಡ ಅಪ್ಪಾಜಿ ಮತ್ತು ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವರು ತುಂಬಾ ಕಾರ್ಯಕರ್ತರ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾಳೆ ಬಿಜಾಪುರದಲ್ಲಿದ್ರೆ ಇನ್ನೊಂದಿನ ಚಾಮರಾಜ ಸಂಘಟನೆ ಮಾಡ್ತಾ ಇದ್ದಾರೆ. ಅವರನ್ನ ಆಕರ್ಷಣೆ ಮಾಡಿ ಪಕ್ಷ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇಲ್ಲ ಅದನ್ನ ನಮ್ಮ ಪಕ್ಷ ಏನೊಂದು GPA ನಲ್ಲಿ ಮುಂಚೂಣಿ ಸ್ಥಾನದಲ್ಲಿ ನಿಂತ್ಕೋಬೇಕು. ಚುನಾವಣೆಯಲ್ಲಿ ನಾವೆಲ್ಲ ಸುಮ್ಮನೆ ಫೇಸ್ಬುಕ್ ಅಲ್ಲಿ ಫೇಸ್ ಟೈಮ್ ಅಲ್ಲಿ ನಾವು ಪ್ರತಿಯೊಬ್ಬ ಮತದಾರರ ಮನೆಗೂ ಮತ್ತೆ ದೇವೇಗೌಡ ಅಪ್ಪಾಜಿಯವರು ಮಾಡಿದ ಸಂಘಟಿತವಾಗಿ ಇನ್ನ 2 ವರ್ಷಗಳ 2 ಗಂಟೆ ಕೆಲಸ ಮಾಡಿದ್ರೆ ಸಾಕು. ಬಸವನಗುಡಿ ವಾರ್ಡ್ಗೆ ಸಂಬಂಧಪಟ್ಟಂತೆ ಪಕ್ಷದ ಸಂಘಟನೆ ವಿಚಾರವಾಗಿ ಇವತ್ತಿನ ಈ ಸಭೆ ಅಜಯ್ ಅವರು ಅಧ್ಯಕ್ಷರು, ಮಾಡಿದವರು ರಾಜು ಅವರು. ಅವತ್ತಿನ ದಿವಸ ಇವತ್ತಿನ ತನಕ ಅಜಯ್ ಮತ್ತು ಅವ್ರ ತಂಡದವರು, ಅವರ ಸಹಚರರು ಎಲ್ಲ ಏನಾರ ಒಂದು ಕಾರ್ಯಕ್ರಮ ಮಾಡ್ತಾನೆ ಇದ್ದಾರೆ. ಬಸವನಗುಡಿ ನೋಡ್ತಾ ಇರ್ತೀವಿ ನಾವು ಸಾಮಾಜಿಕ ಕಾರಣದಲ್ಲಿ. ಕಾಂಗ್ರೆಸ್ ಪಕ್ಷದವರು ಬಸವನಗುಡಿ ಅಂತ ಮರೆತುಬಿಟ್ಟು ಈ ವಾರ್ಡ್ನ ಹೆಸರನ್ನ ಬದಲಾವಣೆ ಮಾಡಿದಾಗ
ಹೋರಾಟ ಮಾಡಿದ್ದು ಮೊದಲನೇ ಬಾರಿಗೆ ಬಸವನಗುಡಿ ವಾರ್ಡ್ ಇಂದ ಅಜಯ್ ಮತ್ತು ಅವ್ರ ಸಹಚರರು, ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಮೂಲ ಹೆಸರನ್ನೇ ಮರೆತುಬಿಟ್ಟಿತ್ತು ಸರ್ಕಾರ, ಬಸವನಗುಡಿಯನ್ನ ಹೆಸರನ್ನೇ ಮರೆತುಬಿಟ್ಟಿತ್ತು. ಇವತ್ತು ಗುಡಿ ಜನನ್ನೇ ಮರೆತುಬಿಟ್ಟಿದೆ ಅಂತ ಕೆಟ್ಟ ಸರ್ಕಾರ ಇದೆ ಇವತ್ತಿಲ್ಲಿ. ವೇದಿಕೆ ಮೇಲಿರುವಂತ ನಮ್ಮ ತಿಮ್ಮೇಗೌಡರಿಗೆ, ನಾರಾಯಣ ಸ್ವಾಮಿ ಅವರಿಗೆ, ರಾಜಣ್ಣ ಅವರಿಗೆ, ಶಿವರಂಜಪ್ಪ ಅವರಿಗೆ, ಜಾನೇಶ್ ಅವರಿಗೆ, ನಮ್ಮ ಧನಲಕ್ಷ್ಮಿ ಮೇಡಮ್ ಅವರಿಗೆ ಮತ್ತು ನಮ್ಮ ಸುಮಿತ್ರಾ ಮೇಡಮ್ ಅವರಿಗೆ, ನಮ್ಮ ಅಜಯ್ ಅವರಿಗೆ ಮತ್ತು ಸುರೇಶ್ ಅವರೆಲ್ಲರಿಗೂ ನಾವು ವಂದಿಸ್ತಾ, ಈಗ ಸಭೆ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ JDS ಪಕ್ಷದ ಬಲ ನಮ್ಮ ಸಂಘಟನೆಯನ್ನ ಹೆಚ್ಚು ಮಾಡಬೇಕು ಅನ್ನೋದು ಉದ್ದೇಶದಿಂದ ಕಳೆದ ತಿಂಗಳು 5ನೇ ತಾರೀಕು ಅಧ್ಯಕ್ಷರುಗಳ ಬದಲಾವಣೆಯನ್ನ ನಮ್ಮ ಪಕ್ಷದಿಂದ ಮಾಡಲ್ಪಟ್ಟು ಅದರಲ್ಲಿ ನಮ್ಮನ್ನ ಬಸವಗುಡಿ ಅಧ್ಯಕ್ಷರಾಗಿ ನೇಮಕ ಮಾಡಿದ್ರು. ಅದಾದ ನಂತರ ಪ್ರತಿ ವಾರ್ಡ್ಗಳಲ್ಲೂ ನಮ್ಮ ಪಕ್ಷ ಸಂಘಟನೆ ಆಗಬೇಕು ಅನ್ನೋ ವಿಚಾರವಾಗಿ ಫಸ್ಟ್ ಪಕ್ಷ ಸಂಘಟನೆಯ ವಿಚಾರವಾಗಿ ಎಲ್ಲ ವಾರ್ಡ್ಗಳಲ್ಲೂ ಕಮಿಟಿ ಮೀಟಿಂಗ್ ಕರೀರಿ ಅಂತ ಹೇಳಿ ಪಕ್ಷದ ಆದೇಶದ ಅನ್ವಯವಾಗಿ ಈ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ಪಕ್ಷ ಎಷ್ಟು ಬಲವರ್ಧನೆ ಆಗಬೇಕು, ಹಾಗಾಗಿ ಹೊಸ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿರುತ್ತೆ. ಹಾಗಾಗಿ ಅದಲ್ಲದೆ ಈಗ ನಾಳೆ 11ನೇ ತಾರೀಕು ಏನು ನಮ್ಮ ಪಕ್ಷ ಉದಯವಾಗಿ 25 ವರ್ಷಗಳ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ನಡೀತಾ ಇದೆ. ಈಗ ಆಲ್ರೆಡಿ 3 ಜಾಗಗಳಲ್ಲಿ ಅಂದ್ರೆ ಶಿವಮೊಗ್ಗ, ಹಾಸನ, ಬಿಜಾಪುರದಲ್ಲಿ ಯಶಸ್ವಿನ ಕಾರ್ಯಕ್ರಮ ಮಾಡಿದ್ದಾರೆ. ದೊಡ್ಡವರ ಆಸೆ ಅಂತೆ, ನಮ್ಮ ದೇವೇಗೌಡರ ಮಹದಾಸೆ. ಬೆಂಗಳೂರು ನಗರದಲ್ಲಿ ನಾವು ಕೊಟ್ಟಿರುವಂತಹ ಕೊಡುಗೆಗಳನ್ನ ಜನಗಳಿಗೆ ಹೆಚ್ಚಿನ ರೀತಿ ತಿಳಿಸಿ ನಾವು ಕಾರ್ಯಕ್ರಮವನ್ನು ಮಾಡೋದ್ರಿಂದ ನಮ್ಮ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಜನ ನಮ್ಮನ್ನೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಭಾವನೆಯಿಂದ ಈಗ 11ನೇ ತಾರೀಕು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕೊಂಬಘಟ್ಟದಲ್ಲಿರುವಂಥ ನೈಸ್ ಗ್ರೌಂಡಲ್ಲಿ ದೊಡ್ಡ ಮಟ್ಟದಲ್ಲಿ 1 ಲಕ್ಷ ಜನಸಂಖ್ಯೆ ಸೇರಿ ನಮ್ಮ ಬೆಳ್ಳಿ ಹಬ್ಬದ ಆಚರಣೆ ಮಾಡಬೇಕು ಅನ್ನೋದು ಮೂಲ ಉದ್ದೇಶ ಆಗಿದೆ. ಅದೇ ರೀತಿ ಪ್ರತಿ ವಾರ್ಡ್ಗಳಲ್ಲೂ ಅಧ್ಯಕ್ಷಗಳ ಆಯ್ಕೆ, ವಾರ್ಡ್ ಕಮಿಟಿಗಳ ಆಯ್ಕೆಗಳನ್ನು ಸಹ ಈ ಕಾರ್ಯಕ್ರಮದಲ್ಲಿ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ವರಿಷ್ಠರ ತೀರ್ಮಾನದಂತೆ ನಾವು ಮಾಡ್ತಾ ಇದ್ದೇವೆ. ಮತ್ತೆ ನೆಕ್ಸ್ಟು ನಮ್ಮ BL1 BL2 ನಮ್ಮ ಏನು ಬೂತ್ ವೈಸು ಲೀಸ್ಟ್ಗಳು ಮಾಡಬೇಕು ಅಂತ ಹೇಳಿ ಆಲ್ರೆಡಿ ನನಗೆ ಈಗಾಗಲೇ ನಮಗೆ ಪಾರ್ಟಿ ಆಫೀಸಿಂದ ಲೆಟರ್ ಕಳಿಸಿದ್ದಾರೆ. ಎಲ್ಲಾನು ಅಧ್ಯಕ್ಷರುಗಳು ವಹಿಸಬೇಕು, ನೀವು BL1 BL2ಗಳನ್ನ ನೇಮಕ ಮಾಡಬೇಕು. ನಾಡಿನ ಕಾರ್ಯಕ್ರಮಕ್ಕೆ ಎಷ್ಟು ಜನ ಸ್ಟ್ರೆಂತ್ ನೀವು ಕರ್ಕೊಂಡ್ಬರ್ಬೇಕು ಅನ್ನೋದನ್ನು ಹೇಳಬೇಕು. ಯಾಕೆಂದ್ರೆ ನಮ್ಮ ಮುಂದಿನ ಇದಕ್ಕೆ ಬಾಗೇಗೌಡರು ಮತ್ತು ತಿಮ್ಮೇಗೌಡರು ಇಬ್ಬರೂ ಸಹ ಅವರು ಒಪ್ಪಿಗೆ ಮಾಡ್ಕೊಂಡಿದ್ದಾರೆ, ಏನೋ ಸಪೋರ್ಟ್ ಮಾಡ್ತೀವಿ ಅಂತ. ವೆಹಿಕಲ್ ವ್ಯವಸ್ಥೆ ನಮ್ಮ ತಿಮ್ಮೇಗೌಡರು ಮಾಡ್ತಾ ಇದ್ದಾರೆ. ಮತ್ತೆ ಇನ್ನು ಉಳಿದ ವ್ಯವಸ್ಥೆಗಳನ್ನು ಎಲ್ಲ ನಾಯಕರುಗಳು ಮತ್ತೆ ಯಾರು ಪ್ರಬಲ ಆಕಾಂಕ್ಷಿಗಳಿದ್ದೀರೋ ದಯವಿಟ್ಟು ಅವರು 2,000 ಮೆಂಬರ್ಶಿಪ್ ಮಾಡಲೇಬೇಕು. ಖುದ್ದಾಗಿ ಅವರೆಲ್ಲರೂ ಸಹ ಯಾರು ಆಕಾಂಕ್ಷಿಗಳಿದ್ದೀರಿ ದಯವಿಟ್ಟು 2,000 ಮೆಂಬರ್ಶಿಪ್ ಮಾಡಿಸಿ ಪಕ್ಷಕ್ಕೆ ಹೆಚ್ಚಿನ ಮತದಾರನ ಓಲೈಸಿಕೊಂಡು ನಮ್ಮ ಪಕ್ಷ ಸ್ಟ್ರೆಂಥನ್ ಆಗಬೇಕು ಅನ್ನೋದು ಮಹದಾಸೆ ಆಗಿರೋದ್ರಿಂದ ನೀವೆಲ್ಲ ಸಹಕಾರ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಏಕಾಂಗಿ ಹೋರಾಟಕ್ಕೆ ನಾವೆಲ್ಲ ಭದ್ರಾಗಿರ್ಬೇಕು ಅನ್ನೋದು ಕುಮಾರಣ್ಣರ ಬಯಕೆ. ಜನ ನಮ್ಮ ಫಾದರ್ ರೆಡಿ ಮಾಡ್ಕೊಳ್ಳಿ, ಪಕ್ಷ ಮುಂದಕ್ಕೆ ಹೊಂದಾಣಿಕೆ ಹೋಗುತ್ತಾ ಬಿಡುತ್ತಾ ಅದು ನಿಮ್ಮ ವಿಚಾರ ಅಲ್ಲ, ಅದು ನಾವು ಮಾಡ್ಕೊತೀವಿ ಅಂತ ದಿನದಲ್ಲಿ ಅಂತ ಬಿಲ್ಕುಲ್ ಒಪ್ಪದಂಗೆ ಹೇಳಿದ್ದಾರೆ. ನಾವು ಯಾರನ್ನು ಸಹ ಏನೋ ನಾಳೆ ಗವರ್ಮೆಂಟ್ ಹೋಗ್ತೀವಿ, ನಾವು ಎಲೆಕ್ಷನ್ ಆಗುತ್ತೆ ಬಿಡೋದು ಮುಂದಿನ ವಿಚಾರ. ಹಾಗಾಗಿ ಯಾರೇ ಆಕಾಂಕ್ಷಿಗಳಿದ್ರು ಸಹ ದಯವಿಟ್ಟು 2,000 ಮೆಂಬರ್ಶಿಪ್ ಮಾಡಿಸಿ ಮತ್ತೆ ನಾಳೆ ನಡೆಯುವಂಥ 11ನೇ ತಾರೀಕು ನಡೆಯೋ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಣ. ಮತ್ತೆ ಅದೇ ರೀತಿ 7ನೇ ತಾರೀಕು ಅಂದ್ರೆ ನಾಡಿದ್ದು ಮಂಗಳವಾರ ಸಾಯಂಕಾಲ 6 ಗಂಟೆಗೆ ನಮ್ಮ ಬಸವನಗುಡಿ ವಿಧಾನಸಭಾ ಮಟ್ಟದಲ್ಲಿ ನಾವೊಂದು ಕಾರ್ಯಕ್ರಮ ಅರೇಂಜ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ತಪ್ಪದೆ ಇಲ್ಲಿ ಬಂದಿರುವಂಥದ್ದು ಎಲ್ಲರೂ ದಯವಿಟ್ಟು ಬರಬೇಕು. ಅದು ಇಲ್ಲೇ ಸೀತಾ ಸರ್ಕಲ್ ಅಲ್ಲಿ ಇರುವಂಥ ಶುಭಾರಂಭ ಪಾರ್ಟಿ ಹಾಲ್ನಲ್ಲಿ ಸಾಯಂಕಾಲ 6 ಗಂಟೆಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮ್ಮ ಪಕ್ಷದ ವರಿಷ್ಠರುಗಳೆಲ್ಲ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನೀವೆಲ್ಲ ಕಾರ್ಯಕರ್ತರು ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ನಿಮಗೆ 2 ಮಾತಾಡ್ತಾ ಹೇಳಿದ್ರೆ ಕೈ ಮುಗಿದು ಥ್ಯಾಂಕ್ ಯು. ಹಾಗೆ ಹಿಂದಿನ ಅಧ್ಯಕ್ಷರಾದಂಥ ರಾಜೂರವರೇ, ಈ ಹಾಲಿ ಅಧ್ಯಕ್ಷರಾದಂಥ ನಮ್ಮ ಹನುಮಂತೇಗೌಡರೆ, ಶಿವರಂಜಪ್ಪನವರೇ, ನಮ್ಮ ಜ್ಞಾನೇಶ್ವರು ಹಾಗೂ PVS ಪ್ರಸಾದ್ ಅವರು ನಮ್ಮ ಭಾಳ ಆತ್ಮೀಯರ ಜೊತೆಲಿ ಅನೇಕ ವಿಚಾರದಲ್ಲಿ ಮತ್ತು ಅವ್ರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅನೇಕ ವಿಚಾರಗಳಲ್ಲಿ ಅವರು ಬೆಳೆದಿರುವಂಥ ನಾಯಕತ್ವ ಹೊಂದಿದ್ದಾರೆ. ಹಾಗೆ ಸುಮಿತ್ರಾ ಮೇಡಮ್ ಮಹಿಳಾ ಅಧ್ಯಕ್ಷರು, ಮತ್ತು ಧನಲಕ್ಷ್ಮಿ ಮೇಡಮ್ ಅತ್ಯಂತ ಹಿರಿಯ ಸದಸ್ಯರು, ಹಿರಿಯರು ಸಾಮಾನ್ಯವರು ಕೃಷ್ಣರ ಕಾಲದಿಂದ ನಮ್ಮ ಪಕ್ಷದ ನಿಷ್ಠಾವಂತ ಪ್ರಾಮಾಣಿಕ
ಒಂದು ಮಹಿಳೆ ಯಾರಾದರೂ ಇದ್ದರೆ ಅಥವಾ ಸೀನಿಯರ್ ಮೋಸ್ಟ್ ಧನಲಕ್ಷ್ಮಿ ಮೇಡಮ್ ಇವತ್ತು ಅವ್ರ ಕೈಲಿ ಜ್ಯೋತಿ ಹಂಚಿದ್ದು ಭಾಳ ಸಂತೋಷ ಆಯಿತು. ಭಾಳ ಒಂದು ಒಳ್ಳೆ ಕಾರ್ಯ ಮಾಡಿದ್ದಾರೆ ಅಜಯ್ ಅವರು. ಇವತ್ತು ನಾವೆಲ್ಲ ಸಭೆ ಸೇರಿದ್ದೀವಿ. ಪ್ರಮುಖವಾದ ವಿಚಾರ ಏನಂದರೆ, ಈ ಏಪ್ರಿಲ್ 11ರಂದು ಬೊಮ್ಮಘಟ್ಟ ಇಲ್ಲಿ ಕೆಂಗೇರಿ ರೋಡಲ್ಲಿ ಏನೋ ಒಂದು ದೊಡ್ಡ ಸಮಾವೇಶ, ಬೃಹತ್ ಸಮಾವೇಶ ನಡೆಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ನಿಮಗೆಲ್ಲರ ಗಮನಕ್ಕೆ ಬಂದಿರ್ಬೋದು. ಅವತ್ತು ಇಡೀ ರಾಜ್ಯದಾದ್ಯಂತ 2-3 ಕಡೆ ಲಕ್ಷಾಂತರ ಜನ ಸೇರಿ ನಮ್ಮ ಪಕ್ಷದ ಸಮಾವೇಶ, ಅದು ಬೆಳ್ಳಿ ಹಬ್ಬ 25 ವರ್ಷ ಆಗಿರುವಂಥ ಈ ಬೆಳ್ಳಿ ಹಬ್ಬದ ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು, ಬೆಳ್ಳಿ ಹಬ್ಬ 25 ವರ್ಷದ ಬೆಳ್ಳಿ ಮಹೋತ್ಸವವನ್ನು ಆಚರಿಸಬೇಕು ಅಂತೇಳಿ ದೇವೇಗೌಡರ ಆದೇಶದ ಮೇರೆಗೆ ಆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವೇದಿಕೆಯನ್ನು ಅಲಂಕರಿಸಿರುವಂತಹ ನಮ್ಮ ಪಶ್ಚಿಮ ವಿಭಾಗದ ಅಧ್ಯಕ್ಷರಾದಂಥ ಶ್ರೀ ದೇವೇಗೌಡ ಸರ್ ಹಾಗೂ ನಮ್ಮ ಬೆಂಗಳೂರು ನಗರದಿಂದ ಆಗಮಿಸಿರುವಂಥ ಕೆ ವಿ ನಾರಾಯಣ್ ಸರ್, ನಮ್ಮ PVS ಬೆಂಗಳೂರು ನಗರದ PVS ಪ್ರಸಾದ್ ಸರ್ ಹಾಗೂ ನಮ್ಮ ಅಧ್ಯಕ್ಷರಾಗಿದ್ದಂತಹ ರಾಜು ಎಂ ನೂತನ ಅಧ್ಯಕ್ಷರಾಗಿರುವಂತಹ ಹನುಮಂತೇಗೌಡ ಸರ್ ಹಾಗೂ ಮುಖ್ಯವಾಗಿ ನಮ್ಮ ಹಿರಿಯರೇ ನಮ್ಮೆಲ್ಲರ ಬೆನ್ನೆಲುಬು ನಮ್ಮ ಧನಲಕ್ಷ್ಮಮ್ಮ ಸರ್ ಹಾಗೂ ಇಲ್ಲಿ ಮುಂದೆ ಗೊತ್ತಿರುವಂತಹ ಶಾಂತಕ ಸರ್ ಹಾಗೂ ನಮ್ಮ ಈ ಮೀಟಿಂಗ್ ಅದಕ್ಕೆ ಹಾಜರಾಗಬೇಕು ಅಂತ ಇಲ್ಲಿ ಸಭೆ ಸೇರಿದ್ದೀವಿ. ಅದಕ್ಕೂ ಸಹ ಎಲ್ಲರೂ ಬನ್ನಿ. ಅದಾದಮೇಲೆ ರಜತ ಮಹೋತ್ಸವ ಇದೆ, ಅದಕ್ಕೂ ಸಹ ಎಲ್ಲರೂ ಬರಬೇಕು ಅಂತ ಕೇಳ್ಕೊತೀವಿ. ಯಾವುದೇ ಒಂದು ಮೀಟಿಂಗ್ ಇದ್ದರೆ ಬರೀ ಗಂಡು ಮಕ್ಕಳಿದ್ರೆ ಸಾಲ. ವೇದಿಕೆ ಮೇಲೆ ಆಸೀನ್ ರಾಜವರ ನಮ್ಮ ಗ್ರೇಟರ್ ಬೆಂಗಳೂರಿನ ಪಶ್ಚಿಮ ಕ್ಷೇತ್ರದ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಆದಂಥ ತಿಮ್ಮೇಗೌಡರೇ, PVS ಪ್ರಸಾದ್ ಅವರೇ, ಮತ್ತು ನಮ್ಮ ಧನಲಕ್ಷ್ಮಮ್ಮ ಅವರೇ, ಸುಮಿತ್ರಾ ಬಸವರಾಜ್ ಅವರೇ ಹಾಗೂ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಆ ಸಭೆಯೂ ಇದೇ ಥರ ಅಜಯ್ ಗೌಡರು ಸಹಕರಿಸಿ ಬೆಳ್ಳಿ ಹಬ್ಬಕ್ಕೆ ಪ್ರತಿ ವಾರ್ಡ್ನಲ್ಲಿ ನಮ್ಮ ಗ್ರೇಟರ್ ಬೆಂಗಳೂರು ವೆಸ್ಟ್ ಅಧ್ಯಕ್ಷರು ಮೊನ್ನೆ ಸಭೆಯಲ್ಲಿ ನಾವು ಪ್ರಸಾದ್ ಅವರು ಹೋಗಿದ್ದು ಹೇಳಿದ್ದಾರೆ. ನಾವು ಪ್ರತಿ ವಾರ್ಡ್ನಲ್ಲಿ ಅಂದರೆ ಒಂದು ವಿಧಾನಸಭಾ ಕ್ಷೇತ್ರದಿಂದ 1,200,000 ಜನ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಈಗ ನಾವು ಅದನ್ನು 10 ವಾರ್ಡ್ಗೆ ಡಿವೈಡ್ ಮಾಡಿದ್ರೆ ನಾವೊಂದು ಮಿನಿಮಮ್ ಒಂದು 250ರಿಂದ 300 ಜನ, ಒಂದು 500 ಜನನಾದ್ರು ಬರಬೇಕಾಗುತ್ತೆ. ದಯಮಾಡಿ ಈ ಒಂದು ನಮ್ಮ ಅಸ್ತಿತ್ವ ಉಳಿಬೇಕು. ಮುಂದಿನ ಚುನಾವಣೆಗಳು, ಕಾರ್ಪೊರೇಷನ್ ಚುನಾವಣೆ ಮತ್ತು MLA ಚುನಾವಣೆ, ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳ್ದಂಗೆ ನಾವು ಇಂಡಿವಿಜುವಲ್ ಆಗಿ ನಾವೇನು ಇದುವರೆಗೆ ನಾವು ಸರ್ಕಾರ ರಚನೆ ಮಾಡಿದ್ದೀವಿ. ಎಲ್ಲ ಪಾರ್ಟಿಗಳು ಇದೇ ಥರ ನಮ್ಮಂಗೆನೆ ಎಲ್ಲ ಸಿಂಗಲ್ 5-6 ಸೀಟ್ಗಳು ತೊಗೊಂಡು ಇವತ್ತು ಅವರು 150, 135, 150 ಸೀಟ್ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ನಮಗೆ 2-3 ಸೀಟು 5-10 ಸೀಟಲ್ಲಿದ್ದರು. ಈಗ ನಮಗೆ ಶಕ್ತಿ ದೇವೇಗೌಡರು, ಕುಮಾರಣ್ಣವರು ಮತ್ತು ನೀವು ಮತದಾರರು, ನಮ್ಮ ಕಾರ್ಯಕರ್ತರು. ನಮ್ಮ ಕಾರ್ಯಕರ್ತರು ಇವತ್ತು ಏನಾದರೂ ನಾವು ಮುಂದಿನ ಚುನಾವಣೆಯಲ್ಲಿ ಯಾರೇ ಒಬ್ಬ ಕೌನ್ಸಿಲರ್ ಗೆಲ್ಲಿಸ್ಕೋಬೇಕು ಅಂದರೆ ನೀವು ಅದಕ್ಕೆ ಎಲ್ಲ ಪೂರ್ವ ಸಿದ್ಧತೆ ಮಾಡಿಕೊಂಡು ಅಜಯ್ ಗೌಡರು, ನಮ್ಮ ವಾರ್ಡ್ ಅಧ್ಯಕ್ಷರು, ಅಧ್ಯಕ್ಷರು ಏನು ಆದೇಶಗಳು ಮಾಡ್ತಾರೆ, ಪಕ್ಷದ ಆದೇಶ ಮೇಲಿಂದ ಏನು ಬರುತ್ತೆ ಅದನ್ನು ಪಾಲನೆ ಮಾಡುವ. ನಾವು ನೀವೆಲ್ಲ ಸೇರಿ ಮುಂದೆ 11ನೇ ತಾರೀಕಿನ ನಮ್ಮ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಏನಿದೆ ಅದನ್ನು ಯಶಸ್ವಿ ಮಾಡುವ ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ಮಾತು ಮುಗಿಸ್ತೀನಿ. ಧನ್ಯವಾದಗಳು.